ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಲ್ಯಾಂಡ್ ಸರ್ವೇರ್ ಮ್ಯಾಥಮೆಟಿಕ್ಸ್ ಡೈಲಿ ಟಾಪಿಕ್ ವೈಸ್ ಟೆಸ್ಟ್ಗಳನ್ನ ಸಾಲ್ವ್ ಮಾಡಲಾಗ್ತದೆ. ಸೊ ನಿಮಗೆ ಈ ಟೆಸ್ಟ್ಗಳು ಬೇಕಾದಲ್ಲಿ PDF ರೂಪದಲ್ಲಿ ನೀವು ಮೆಂಬರ್ಶಿಪ್ಪನ್ನು ಪಡೆದುಕೊಂಡು ಈ ಟೆಸ್ಟ್ಗಳನ್ನ ಹಾಗೆ PDF ನೋಟ್ಸ್, ಮಾಡಲ್ ಕ್ವಶನ್ ಪೇಪರ್ ಹಾಗೆ ಟಾಪಿಕ್ ವೈಸ್ ಕ್ಲಾಸ್ಗಳನ್ನ ಕೇಳಬಹುದು. ಸೊ ಮೆಂಬರ್ಶಿಪ್ ಯಾವ ರೀತಿ ಪಡೆಯೋದಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಹೋಮ್ ಪೇಜ್ನಲ್ಲಿ ಜಾಯ್ನ್ ಅನ್ನೋ ಬಟನ್ ಕಾಣ್ತದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ಸೊ ಈ ಮೆಂಬರ್ಶಿಪ್ನಲ್ಲಿ 3 ಲೆವೆಲ್ಸ್ ಅದಾವ. ಒಂದು ಓನ್ಲಿ ಟಾಪಿಕ್ ವೈಸ್ ಕ್ಲಾಸಸ್, ಓನ್ಲಿ ಟಾಪಿಕ್ ವೈಸ್ ಕ್ಲಾಸಸ್ ಆ್ಯಂಡ್ ಮಾಡಲ್ ಕ್ವಶನ್ ಪೇಪರ್, ಹಾಗೂ ಟಾಪಿಕ್ ವೈಸ್ ಕ್ಲಾಸಸ್, PDF ನೋಟ್ಸ್, ಮಾಡಲ್ ಕ್ವಶನ್ ಪೇಪರ್ ಹಾಗೂ ಡೈಲಿ ಟಾಪಿಕ್ ವೈಸ್ ಟೆಸ್ಟ್. ಸೊ ಇವೆಲ್ಲ ಏನೈತಿ ಒಂದು ಮೆಂಬರ್ಶಿಪ್ ಅದ. ಸೊ ಇದರಲ್ಲಿ ನಿಮ್ಗೆ ಯಾವ್ದು ಬೇಕಾದಲ್ಲ ಅದನ್ನು ಚೂಸ್ ಮಾಡಿ ನೀವು ಮೆಂಬರ್ಶಿಪ್ಪನ್ನು ಪಡೆದುಕೊಳ್ಬೋದು. ಹಾಗೆ ಇನ್ನೂ ಏನಾದರೂ ನಿಮ್ಗೆ ಡೌಟ್ ಇದ್ದರೆ ನೀವು ಮೆಸೇಜ್ ಮಾಡಿ ಕೂಡ ಕೇಳ್ಬೋದು. ಟೆಲಿಗ್ರಾಮ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರಲಾಗ್ತದೆ. ಸೊ ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಈ ಒಂದು ಕ್ಲಾಸ್ನಲ್ಲಿ ಏನಿದೆ ಮಲ್ಟಿಪ್ಲಿಕೇಶನ್ ಆಫ್ ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಮೇಲೆ ಇವು ಒಂದು ಕ್ವಶನ್ಗಳ ಇರ್ತಾವ. ಸೊ ಫಸ್ಟ್ ಕ್ವಶನ್, ವಾಟ್ ಈಸ್ ದ ಪ್ರಾಡಕ್ಟ್ ಆಫ್ x+2 ಇಂಟು x+3 ಅಂದರು. ಸೊ ಇವುಗಳ ಪ್ರಾಡಕ್ಟ್ ಏನಾಗುತ್ತೆ ಅಂತ ಅಂದರು. ಸೊ ಇಲ್ಲಿ ಪ್ರಾಡಕ್ಟ್ x ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ x ಇಂಟು 3x ಪ್ಲಸ್ x ಇಂಟು 2x ಪ್ಲಸ್ 2 ಇಂಟು 3 6. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಪ್ಲಸ್ 6 ಆಗುತ್ತೆ. ಸೊ ಇಲ್ಲಿ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಸಿಂಪ್ಲಿಫೈ 2x ಇಂಟು 3x ಸ್ಕ್ವೇರ್ ಅಂದರು. ಸೊ ಇಲ್ಲಿ ಸಿಂಪ್ಲಿಫೈ ಯಾವ ರೀತಿ ಮಾಡೋದಂದರೆ ಇದಕ್ಕೆ ಇಂಟು ಮಾಡಬೇಕು. 2 ಇಂಟು 3 ಎಷ್ಟಾಗುತ್ತೆ ಇಲ್ಲಿ 6 ಆಗುತ್ತೆ. ಇಲ್ಲಿ x ಇಂಟು ಎಕ್ಸ್ ಸ್ಕ್ವೇರ್ ಮಾಡಿದಾಗ ಇಲ್ಲಿ x ಕ್ಯೂಬ್ ಆಗುತ್ತೆ. ಸೊ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, x ಮೈನಸ್ 4 ಇಂಟು x+4 ಸಿಂಪ್ಲಿಫೈಸ್ ಟು ಅಂದರು. ಸೊ ಇದು ಯಾವ ರೂಪದಾಗ ಐತೆ ಅನ್ನೋದು ನೋಡ್ಬೇಕು. ಮೊದಲ ಸೀದಾ a ಮೈನಸ್ ಬಿ ಇಂಟು a+b ಅದ. ಸೊ ಈ ರೂಪದಾಗ ಐತೆ ಅಂದ್ರೆ ಇದರದ ಡೈರೆಕ್ಟ್ ಆನ್ಸರ ನಿಮ್ಗೆ ಹೇಳೋದಾದ್ರೆ ಇಲ್ಲಿ x² ಮೈನಸ್ a² ಮೈನಸ್ b² ಆಗುತ್ತೆ. ಸೊ ಇಲ್ಲಿ a ಜಾಗದಾಗ ಏನದ ನಮ್ಗೆ x ಅದ, ಮೈನಸ್ b ಜಾಗದಾಗ ಏನದ 4 ಅದ. ಸೊ ಇದನ್ನು ಸ್ಕ್ವೇರ್ ಮಾಡಿರಿ, ಇದನ್ನು ಸ್ಕ್ವೇರ್ ಮಾಡಿರಿ. ಇಲ್ಲಿ x² ಇಲ್ಲಿ 4² ಎಷ್ಟಾಗುತ್ತೆ ಇಲ್ಲಿ 16 ಆಗುತ್ತೆ. ಸೊ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ಮಲ್ಟಿಪ್ಲೈ x+5 ಹೋಲ್ ಸ್ಕ್ವೇರ್ ಅದ. ಸೊ ಇಲ್ಲಿ ಇದು ಯಾವ ರೂಪದಾಗ ಐತೆ ಅಂದರೆ a+b ಹೋಲ್ ಸ್ಕ್ವೇರ್ ಅದ. ಅವಾಗ a² ಪ್ಲಸ್ b² ಪ್ಲಸ್ 2ab. ಸೊ ಇವು ಫಾರ್ಮುಲಾ ಎಲ್ಲ ನಿಮ್ಗೆ ಗೊತ್ತಿರಬೇಕು, ಅಂದಾಗ ಈಸಿಯಾಗಿ ಇವನ್ನ ಬಿಡ್ಸೋಕೆ ಆಗುತ್ತೆ. ಸೊ ಇಲ್ಲಿ x+5 ಹೋಲ್ ಸ್ಕ್ವೇರ್ ಅದ. ಸೊ ಇಲ್ಲಿ a ಅಂದರೆ ಏನದ x ಅದ, x². ಸೊ ಇಲ್ಲಿ b ಅಂದರೆ ಏನದ 5 ಅದ, 5² ಏನಾಗುತ್ತೆ 25 ಆಗುತ್ತೆ. ನೆಕ್ಸ್ಟ್ 2 ಇಂಟು a ಅಂದರೆ x, b ಅಂದರೆ 5. ಸೊ ಇಲ್ಲಿ x² ಪ್ಲಸ್ 2 ಇಂಟು x, 2x ಇಂಟು 5 ಅಂದರೆ 10x ಆಗುತ್ತೆ. 10x ಪ್ಲಸ್ ಇಲ್ಲಿ 25. ಸೊ x² ಪ್ಲಸ್ 10x ಪ್ಲಸ್ 25 ಆಗುತ್ತೆ. ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ಫೈಂಡ್ ದ ಪ್ರಾಡಕ್ಟ್ ಆಫ್ x+2 ಇಂಟು x² ಮೈನಸ್ 2x ಪ್ಲಸ್ 4 ಅದ. ಸೊ ಇಲ್ಲಿ ಮೊದಲಿಗೆ ಈ ಎಕ್ಸ್ದಿಂದ ಇದಕ್ಕೊಂದು ಸಲ ಇಂಟು ಮಾಡೋದು, ನೆಕ್ಸ್ಟ್ ಇದಕ್ಕೊಂದು ಸಲ ಇಂಟು ಮಾಡೋದು, ಇದಕ್ಕೊಂದು ಸಲ ಇಂಟು ಮಾಡೋದು. ನೆಕ್ಸ್ಟ್ ಏನೈತಿ 2ದಿಂದ ಒಂದು ಸಲ ಇದಕ್ಕೆ, ಒಂದು ಸಲ ಇದಕ್ಕೆ, ಒಂದು ಸಲ ಇದಕ್ಕೆ ಇಂಟು ಮಾಡಬೇಕು. ಮೊದಲಿಗೆ ಇಲ್ಲಿ ಎಕ್ಸ್ದಿಂದ ಮಾಡ್ತೀನೋ, x ಇಂಟು x² ಅಂದಾಗ x³ ಆಗುತ್ತೆ. ನೆಕ್ಸ್ಟ್ x ಇಂಟು ಮೈನಸ್ 2x ಅಂದ್ರೆ ಇಲ್ಲಿ ಮೈನಸ್ 2x² ಆಗುತ್ತೆ. ನೆಕ್ಸ್ಟ್ x ಇಂಟು ಪ್ಲಸ್ 4 ಅಂದರೆ ಇಲ್ಲಿ 4x ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ ಈ ಪ್ಲಸ್ 2 ಇಂಟು x² ಅಂದಾಗ ಪ್ಲಸ್ 2x² ಆಗುತ್ತೆ. ನೆಕ್ಸ್ಟ್ ಪ್ಲಸ್ 2 ಇಂಟು ಮೈನಸ್ 2x ಅಂದರೆ ಇಲ್ಲಿ ಮೈನಸ್ 4x ಆಗುತ್ತೆ. ನೆಕ್ಸ್ಟ್ ಪ್ಲಸ್ 2 ಇಂಟು ಪ್ಲಸ್ 4 ಅಂದರೆ ಇಲ್ಲಿ ಪ್ಲಸ್ 8 ಆಗುತ್ತೆ. ಸೊ ಇಲ್ಲಿ ಪ್ಲಸ್ 4x ಮೈನಸ್ 4x ಗೆಟ್ ಕ್ಯಾನ್ಸಲ್ ಆಗುತ್ತೆ. ಅದೇ ರೀತಿ ಮೈನಸ್ 2x² ಪ್ಲಸ್ 2x² ಗೆಟ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ x³ ಪ್ಲಸ್ 8 ಇಲ್ಲಿ ಉಳಿತದೆ. ಸೊ ಈ x³ ಪ್ಲಸ್ 8 ನಾವು ಯಾವ ರೀತಿ ಬರಿಬೋದು ಅಂದರೆ ಇಲ್ಲಿ
ಸೊ ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ ಇಲ್ಲಿ ರಾಂಗ್ ಅದಾವು. ಸೊ ಇದನ್ನು 4x ಇಲ್ಲಿ ತೆಗೆದು ಬಿಡ್ರಿ. ಸೊ ಇದನ್ನ ತೆಗೆದ್ರಿ ಅಂದರೆ ಏನೈತಿ ಬರೋಬ್ಬರ ಆಗ್ತದೆ. ಸೊ ಇಲ್ಲಿ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. x³ + 8 ಅನ್ನೋದು ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ, ಮಲ್ಟಿಪ್ಲೈ 3x - 2 ಇಂಟು x + 5 ಅದ. ಸೊ ಇಲ್ಲಿ ಮೊದಲಿಗೆ 3x × x ಏನಾಗುತ್ತೆ 3x² ಆಗುತ್ತೆ. ನೆಕ್ಸ್ಟ್ 3x × 5 ಅಂದರೆ ಏನಾಗುತ್ತೆ ಇಲ್ಲಿ 15x ಆಗುತ್ತೆ. ನೆಕ್ಸ್ಟ್ -2 × x ಅಂದರೆ -2x ಆಗುತ್ತೆ. -2 × +5 ಅಂದರೆ ಇಲ್ಲಿ -10 ಆಗುತ್ತೆ. ಇಲ್ಲಿ 3x² ಪ್ಲಸ್ 15x ಒಳಗೆ 2x ಹೋತಂದ್ರೆ ಇಲ್ಲಿ 13x ಉಳಿತದೆ. ನೆಕ್ಸ್ಟ್ -10 ಆಗ್ತದೆ. ಸೊ ಇಲ್ಲಿ ಆಪ್ಷನನ್ನು ನೋಡಿದಾಗ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ, ಸಿಂಪ್ಲಿಫೈ x + 1 ಇಂಟು x - 1 ಇಂಟು x² + 1 ಅದ. ಸೊ ಇಲ್ಲಿ ನೋಡಿದಾಗ ನಿಮ್ಗೆ ಗೊತ್ತಾಗ್ತದೆ x + 1 ಇಂಟು x - 1 ಅದ. ಸೊ ಇದನ್ನು ಡೈರೆಕ್ಟಾಗಿ ನಾವು ಯಾವ ರೀತಿ ಬರಿಬೋದು ಅಂದ್ರೆ a² - b² ರೂಪದಲ್ಲಿ ಬರಿಬೋದು. ಸೊ ಅಂದಾಗ ಇಲ್ಲಿ ಏನಾಗುತ್ತೆ x² - 1 ಆಗುತ್ತೆ ಇಂಟು x² + 1 ಅದ. ಸೊ ಇದನ್ನು ಕೂಡ ಏನೈತಿ ಇದನ್ನು ಕೂಡ ನಾವು a² - b² ರೂಪದಲ್ಲಿ ಬರಿಬೋದು. ಅವಾಗ ಇಲ್ಲಿ ಏನಾಗುತ್ತೆ ಅಂದ್ರೆ x ಇಲ್ಲಿ x ಅಂದ್ರೆ ನಾವು x² ತೊಗೋಬೇಕು. ಹಾಗಾಗಿ x 4 ಆಗುತ್ತೆ. ಇಲ್ಲಿ -1 ಆಗುತ್ತೆ. ಸೊ ಆಪ್ಷನ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಮೊದಲಿಗೆ ಇಲ್ಲಿ ಇದು a + b ಇಲ್ಲಿ a - b ಆಯಿತು. ನೆಕ್ಸ್ಟ್ ಇದು a + b ಇದು a - b ಸೊ ಆಗ್ತದೆ. ಸೊ ಇಲ್ಲಿ a ಅಂದ್ರೆ x². ಸೊ ಹಾಗಾಗಿ a ಅಂದರೆ x² ಆತಂದ್ರೆ ಇಲ್ಲಿ ನಾವು a² ತೊಗೋಬೇಕಂದ್ರೆ ಸೊ ಇಲ್ಲಿ ಏನಾಗುತ್ತೆ x² ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಹಾಗಾಗಿ ನಾ ಡೈರೆಕ್ಟ್ ಅದನ್ನು x 4 ಅಂತ ಬರೆದಿದ್ದಾನೆ. ಸೊ ನೆಕ್ಸ್ಟ್ ಕ್ವಶನ, ಫೈಂಡ್ ದ ಪ್ರಾಡಕ್ಟ್ 2x + 3 ಇಂಟು x - 4 ಅದ. ಮೊದಲಿಗೆ 2x ಇಂದ x ಇಂಟು ಮಾಡಿದಾಗ 2x² -2x ಇಂಟು -4 ಅಂದರೆ 8x ಪ್ಲಸ್ 3 ಇಂಟು x ಅಂದರೆ ಇಲ್ಲಿ +3x ಪ್ಲಸ್ 3 ಇಂಟು -4 ಅಂದರೆ ಇಲ್ಲಿ -12. ಸೊ 2x² ಇಲ್ಲಿ -8 ಒಳಗೆ 3 ಹೋತಂದ್ರೆ ಇಲ್ಲಿ -5x -12. ಸೊ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. 2x² -5x -12 ಅನ್ನೋದಿಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ, x + y ಇಂಟು x - y. ಸೊ ಇಲ್ಲಿ ಫಾರ್ಮುಲಾನ ಡೈರೆಕ್ಟಾಗಿ ನೀವು ಅಪ್ಲೈ ಮಾಡ್ಬೋದು. x² -y² ಆಗ್ತದೆ. ಸೊ ಒಂದು ವೇಳೆ ನೀವು ಇಂಟು ಮಾಡಿ ನೋಡಿದ್ರೂ ಇಲ್ಲಿ ಇಂಟು ಮಾಡಿದಾಗ ಏನು ಬರ್ತದೆ x ಇಂಟು x x² ಆಗುತ್ತೆ. x ಇಂಟು -y -x² ಆಗುತ್ತೆ. ನೆಕ್ಸ್ಟ್ y ಇಂಟು x ಪ್ಲಸ್ xy ಆಗುತ್ತೆ. ನೆಕ್ಸ್ಟ್ y ಇಂಟು -y² ಆಗುತ್ತೆ. ಸೊ ಇಲ್ಲಿ x² ಇಲ್ಲಿ ಪ್ಲಸ್ xy -xy ಎರಡು ಕ್ಯಾನ್ಸಲ್ ಆಗಿ x² -y² ಇಲ್ಲಿ ಉಳಿತದೆ. ಸೊ ಹಾಗಾಗಿ ಇಲ್ಲಿ ಡೈರೆಕ್ಟಾಗಿ ನೀವು ಆಪ್ಷನ್ ಎ ಅನ್ನು ಇಲ್ಲಿ ಹಾಕ್ಬೋದು. ಸೊ ನಿಮ್ಗೆ ಫಾರ್ಮುಲಾ ಗೊತ್ತಿತ್ತಂದ್ರೆ ಏನೈತಿ ಡೈರೆಕ್ಟ್ ನೋಡಿದ ತಕ್ಷಣ a + b ಇಂಟು a - b ಹೋಲ್ ಸ್ಕ್ವೇರ್. ಸೊ ಇವು a + b ಇಂಟು a - b ಫಾರ್ಮುಲಾ ಇತ್ತಂದ್ರೆ ಇಲ್ಲಿ a² - b² ರೂಪದಾಗ ಇಲ್ಲಿ ಇರ್ತದೆ. ಸೊ ನೀವು ಡೈರೆಕ್ಟಾಗಿ ಇದನ್ನು ಹೇಳ್ಬೋದಾಗಿರ್ತದೆ. ಸೊ ನಿಮ್ಗೆ ಫಾರ್ಮುಲಾ ಗೊತ್ತಿತ್ತಂದ್ರೆ. ಸೊ ನೆಕ್ಸ್ಟ್ ಸಿಂಪ್ಲಿಫೈ x² + 2x ಇಂಟು x + 3 ಅದ. ಸೊ ಇಲ್ಲಿ ಮೊದಲಿಗೆ x² ಇಂಟು x³ ಆಗುತ್ತೆ ಪ್ಲಸ್ x² ಇಂಟು 3
3x² ಆಗುತ್ತೆ. 2x ಇಂಟು ಎಕ್ಸ್ ಅಂದರೆ ಇಲ್ಲಿ 2x² ಆಗುತ್ತೆ. ನೆಕ್ಸ್ಟ್ 2x ಇಂಟು 3 ಅಂದರೆ ಇಲ್ಲಿ 6x ಆಗುತ್ತೆ. ಸೊ x³ ಪ್ಲಸ್ ಇಲ್ಲಿ ಎಷ್ಟಾಗುತ್ತೆ 3x² ಅದ, ಇಲ್ಲಿ 2x² ಅದ, ಟೋಟಲ್ ಇಲ್ಲಿ 5x² ಪ್ಲಸ್ 6x ಆಗುತ್ತೆ. ಸೊ ಇಲ್ಲಿ ಆಪ್ಷನನ್ನು ನೋಡಿದಾಗ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಮಲ್ಟಿಪ್ಲೈ x ಪ್ಲಸ್ 4 ಇಂಟು x² ಮೈನಸ್ 4x ಪ್ಲಸ್ 16 ಅದ. ಸೊ ಇದನ್ನು ಇಂಟು ಮಾಡಿದಾಗ, ಸೊ ಇದನ್ನ ನೋಡಿದಾಗೂ ಕೂಡ ನೀವು ಫಾರ್ಮುಲಾ ಗೊತ್ತಿದ್ರೆ ಡೈರೆಕ್ಟಾಗಿ ಆನ್ಸರ್ ಮಾಡ್ಬೋದು. ಯಾವ ಫಾರ್ಮುಲಾ ಅಂದರೆ ಇಲ್ಲಿ a³ ಪ್ಲಸ್ b³ ಈಕ್ವಲ್ ಟು a ಪ್ಲಸ್ b ಇಂಟು a² ಮೈನಸ್ ab ಪ್ಲಸ್ b² ಆಗ್ತದೆ. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ a ಜಾಗದಾಗ ಏನದ ಎಕ್ಸ್ ಅದ, ಬಿ ಜಾಗದಾಗ 4 ಅದ, ಇಲ್ಲಿ a ಜಾಗದಾಗ x² ಅದ, ನೆಕ್ಸ್ಟ್ ಬಿ ಜಾಗದ ಇಲ್ಲಿ ಎ ಬಿ ಅಂದರೆ ಇಲ್ಲಿ 4 ಮತ್ತು ಎಕ್ಸ್ ಆಗುತ್ತೆ, 4x ಆಗುತ್ತೆ. ನೆಕ್ಸ್ಟ್ ಪ್ಲಸ್ b² ಅಂದರೆ ಇಲ್ಲಿ ಬಿ ಅಂದರೆ 4 ಅದ, b² ಅಂದರೆ ಇಲ್ಲಿ 16 ಆಗ್ತದೆ. ಸೊ ಇದು ಫಾರ್ಮುಲಾ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿ ನಾವು a³ ಪ್ಲಸ್ b³ ಹೇಳ್ಬೋದು. ಇಲ್ಲಿ ಎ ಅಂದರೆ ಏನದ ಎಕ್ಸ್ ಅದ, ಎಕ್ಸ್ ಅದ ಕ್ಯೂಬ್ ಆಗುತ್ತೆ, ಪ್ಲಸ್ 4 ಅದ, ಬಿ ಅಂದರೆ 4 ಅದ, ಬಿ ದ ಕ್ಯೂಬ್ ಅಂದಾಗ ಇಲ್ಲಿ 4ರ ಕ್ಯೂಬ್ ಏನಾಗುತ್ತೆ 64 ಆಗ್ತದೆ. ಸೊ x³ ಪ್ಲಸ್ 64 ಆಗ್ತದೆ. ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಇಲ್ಲಿ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಅದ. ಸೊ a² ಮೈನಸ್ b², a ಅಂದ್ರೆ 2x ಹೋಲ್ ಸ್ಕ್ವೇರ್, ಬಿ ಅಂದ್ರೆ 3 ಅದ 3². ಸೊ 2x ಹೋಲ್ ಸ್ಕ್ವೇರ್ ಅಂದರೆ ಇಲ್ಲಿ ಏನಾಗುತ್ತೆ 4x² ಮೈನಸ್ 9 ಆಗ್ತದೆ. ಸೊ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಸಿಂಪ್ಲಿಫೈ x ಇಂಟು x ಪ್ಲಸ್ 2 ಇಂಟು x ಮೈನಸ್ 2 ಅದ. ಸೊ ಇಲ್ಲಿ ಎಕ್ಸನ್ನು ಹೊರಗಿಟ್ಟ ಇವೆರಡೂ ನೋಡಿದಾಗ ಏನಾಗುತ್ತೆ ಇಲ್ಲಿ ನಾವು x² ಮೈನಸ್ 2² ಆಗ್ತದೆ. ಸೊ ನೆಕ್ಸ್ಟ್ ಇದನ್ನು ಇಂಟು ಮಾಡಿದಾಗ x³ ಮೈನಸ್ ಇದು 2² ಅಂದರೆ 4 ಆಗುತ್ತೆ, ಇಲ್ಲಿ 4x ಆಗುತ್ತೆ. ಸೊ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ x² ಮೈನಸ್ 1 ಇಂಟು x² ಪ್ಲಸ್ 1 ಅದ. ಸೊ ಇದನ್ನು ಕೂಡ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಇದು a ಮೈನಸ್ ಬಿ, ಇದು a ಪ್ಲಸ್ ಬಿ. ಸೊ ಈಕ್ವಲ್ ಟು ಏನದ a² ಮೈನಸ್ b² ಅದ. ಸೊ ಇಲ್ಲಿ ನಾವು ಇಲ್ಲಿ a ಅಂದ್ರನ x², ಇಲ್ಲಿ a ಅಂದ್ರನ x², ನೆಕ್ಸ್ಟ್ ಇಲ್ಲಿ ಹೋಲ್ ಸ್ಕ್ವೇರ್ ಒಂದದ. ಸೊ ಈ ಸ್ಕ್ವೇರನ್ನು ಬರಿಬೇಕು, ಇಲ್ಲಿ ನೀವು ತಪ್ಪು ಮಾಡುವಂತಿಲ್ಲ. ಸೊ ಮೈನಸ್ ಬಿ ಅಂದರೆ ಇಲ್ಲಿ 1 ಅದ, ಬಿ ಅಂದರೆ 1 ಅದ, ಅದರ ಸ್ಕ್ವೇರ್ ಇಲ್ಲಿ 2 ಆಗ್ತದೆ. ಸೊ ಇಲ್ಲಿ ಎಕ್ಸ್ ಇಲ್ಲಿ ಈ ಥರ ಹೋಲ್ ಸ್ಕ್ವೇರ್ ಬಂದಾಗ ಇವೆರಡು ಏನೈತಿ ಇಂಟು ಆಗುತ್ತೆ. ಸೊ ಇಲ್ಲಿ 2 ಇಂಟು 2 ಅಂದರೆ ಇಲ್ಲಿ ಡೈರೆಕ್ಟಾಗಿ 4 ಅಂತ ಬರಿಬೋದು. ಎಕ್ಸ್ ರೆಸ್ಟು 4 ಆಗುತ್ತೆ, ಮೈನಸ್ 1 ಆಗುತ್ತೆ. ಸೊ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಇಲ್ಲಿ ಕೂಡ ಅದೇ ರೀತಿಯಾದ, ಇಲ್ಲಿ 4x² ಮೈನಸ್ y². ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಇದು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೂಪದಾಗೈತಿ. a² ಅಂದರೆ ಇಲ್ಲಿ x² ಆಗುತ್ತೆ, b² ಅಂದರೆ 1 ಆಗುತ್ತೆ, 2ab ಅಂದ್ರೆ 2x ಆಗುತ್ತೆ. ಸೊ ಇಲ್ಲಿ x² ಪ್ಲಸ್ 2x ಪ್ಲಸ್ 1 ಆಗುತ್ತೆ. ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಮಲ್ಟಿಪ್ಲೈ 3x² ಇಂಟು 4x³ ಅದ. ಸೊ ಇಲ್ಲಿ 3 4 12 ಆಗುತ್ತೆ. ಇಲ್ಲಿ ಎಕ್ಸ್ ರೆಸ್ಟು ಎಕ್ಸನ್ನು ಇಲ್ಲಿ ಇಂಟು ಮಾಡೋತ್ನಾಗ ಏನಾಗುತ್ತೆ, ಇವುಗಳ ಘಾತ ಏನೈತಿ ಪ್ಲಸ್ ಆಗುತ್ತೆ. ಸೊ ಇಲ್ಲಿ ಎಕ್ಸ್ ರೆಸ್ಟು 2 ಅದ,
ಇಲ್ಲಿ ಎಕ್ಸ್ ರಷ್ಟು 3 ಅಂದ್ರೆ ಇಲ್ಲಿ 2 + 3 ಆಗುತ್ತೆ. 12 ಎಕ್ಸ್ ರಷ್ಟು 5 ಇಲ್ಲಿ ಆಗ್ತದೆ. ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ x² - 3x + 2 × x + 1 = ಅಂದಾರು. ಸೊ ಇದು ಯಾವುದಕ್ಕೆ ಈಕ್ವಲ್ ಆಗೈತೆ ಅಂದಾಗ ಇದನ್ನು ಇಂಟು ಮಾಡಿದಾಗ ನಾವು x × x² x³ ಆಗುತ್ತೆ. ನೆಕ್ಸ್ಟ್ x × -3x ಅಂದ್ರೆ -3x² ಆಗುತ್ತೆ. ನೆಕ್ಸ್ಟ್ x × 2 ಅಂದರೆ ಇಲ್ಲಿ 2x ಆಗುತ್ತೆ. ನೆಕ್ಸ್ಟ್ 1 × x², 1 × -3x, 1 × 2 ಆಗುತ್ತೆ. ಇಲ್ಲಿ x³ ಇಲ್ಲಿ -3x ಅದ, 3x² ಅದ, ಇಲ್ಲಿ +x² ಅದ. ಸೊ ಒಂದನ್ನು ಇಲ್ಲಿ ಕಳಿಬೇಕು. ಸೊ ಅವಾಗ -2x² ಉಳಿತದ. ನೆಕ್ಸ್ಟ್ ಇಲ್ಲಿ +2x ಅದ, ಇಲ್ಲಿ -3x ಅದ. ಸೊ -3x ಒಳಗೆ 2x ಅನ್ನು ಕಳೆದಾಗ ಇಲ್ಲಿ -x ಉಳಿತದ +2. ಸೊ ಇಲ್ಲಿ x³ -2x² -x +2 ಅದ. ಸೊ ಇಲ್ಲಿ ಆಪ್ಷನ್ ಎ ನೋಡ್ಬೋದು ನೀವು. ಸೊ ಆಪ್ಷನ್ ಎ ಮತ್ತು ಬಿ ಎರಡು ಸೇಮ್ ಅದಾವು. ಸೊ ಇಲ್ಲಿ ಆಪ್ಷನ್ ಎ ಮತ್ತು ಬಿ ಎರಡು ಇಲ್ಲಿ ಆಗ್ತಾವು. ನೆಕ್ಸ್ಟ್ ಕ್ವಶನ್, ಮಲ್ಟಿಪ್ಲೈ x - 1 ಹೋಲ್ ಸ್ಕ್ವೇರ್ ಅದ. ಸೊ ಇದನ್ನು ನೀವು x² - 2x + 1 ಅಂತ ಇಲ್ಲಿ ಬರಿಬೋದು. ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಸಿಂಪ್ಲಿಫೈ a + b ಹೋಲ್ ಸ್ಕ್ವೇರ್ - a - b ಹೋಲ್ ಸ್ಕ್ವೇರ್ ಅದ. ಸೊ ಇಲ್ಲಿ a + b ಹೋಲ್ ಸ್ಕ್ವೇರನ್ನು a² + b² + 2ab ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಮೈನಸ್ a - b ದ a² - 2ab + b² ಆಗುತ್ತೆ. ಸೊ ಇಲ್ಲಿ a² + b² + 2ab ಇಲ್ಲಿ -a² ಆಗುತ್ತೆ. ಈ ಮೈನಸ್ ಒಳಗೆ ತಂದಾಗ ಇಲ್ಲಿ -× 2ab ಅಂದರೆ ಇಲ್ಲಿ +2ab ಆಗುತ್ತೆ. ನೆಕ್ಸ್ಟ್ -× ಪ್ಲಸ್ ಅಂದಾಗ ಇಲ್ಲಿ -b² ಆಗುತ್ತೆ. ಸೊ ಇಲ್ಲಿ a² ಇಲ್ಲಿ a² ಗೆಟ್ ಕ್ಯಾನ್ಸಲ್, ಇಲ್ಲಿ b² ಇಲ್ಲಿ b² ಗೆಟ್ ಕ್ಯಾನ್ಸಲ್, ಇಲ್ಲಿ 4ab ಆಗುತ್ತೆ. ಸೊ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿಗೆ ಏನೈತಿ, ಸೊ ಈ ಮಲ್ಟಿಪ್ಲಿಕೇಶನ್ ಆಫ್ ಅಲ್ಜಿಬ್ರಾ ಎಕ್ಸ್ಪ್ರೆಷನ್ನ 20 ಕ್ವಶನ್ ಕಂಪ್ಲೀಟ. ಸೊ ಇದೇ ರೀತಿ ನಿಮ್ಗೆ ಟಾಪಿಕ್ ವೈಸ್ ಟೆಸ್ಟ್ಗಳು ಹಾಗೆ PDF ನೋಟ್ಸ್, ಮಾಡೆಲ್ ಕ್ವಶನ್ ಪೇಪರ್ ಎಲ್ಲ ಬೇಕಾದಲ್ಲಿ ನೀವು ಮೆಂಬರ್ಶಿಪ್ಗೆ ಜಾಯ್ನ್ ಆಗಿರಿ. ಹಾಗೆ ಕ್ಲಾಸ್ ಹೇಗಿಂತು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ. ಸೊ ಇನ್ನೂ ಏನಾದರೂ ನಿಮ್ಗೆ ಡೌಟ್ಗಳಿದ್ದರೆ ನೀವು ಮೆಸೇಜ್ ಮಾಡಿ ಕೂಡ ಕೇಳ್ಬೋದು. ಸೊ ಟೆಲಿಗ್ರಾಮ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರಲಾಗ್ತದೆ. ಸೊ ಇಲ್ಲಿಗೆ ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಧನ್ಯವಾದ.